ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಹಾಸ್ಪಿಟಲಲ್ಲಿ ಲಕ್ಷ್ಮಿಗೆ ಎಚ್ಚರ ಮಾಡಬೇಕು ಅಂತ ಅವಳಿಗೆ ಇಷ್ಟ ಆಗಿರೋ ಹೂವೆಲ್ಲ ತಂದು ಇಲ್ಲಿ ವೈಷ್ಣವ್ ಡಾಕ್ಟರ್ಗೆ ಒಪ್ಪಿಸ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ. ಆದರೆ ಡಾಕ್ಟ್ರು ಒಪ್ಕೊಳ್ಳೋದಿಲ್ಲ. ಆಮೇಲೆ ಕುಸುಮ ಹಾಗೆ ವೈಷ್ಣವ್ ಇಬ್ಬರೂ ಕೂಡ ಕನ್ವಿನ್ಸ್ ಮಾಡಿ ಒಪ್ಕೊಳ್ಳೋ ರೀತಿ ಮಾಡ್ತಾರೆ. ಸರಿ ಆಯಿತು, ಹೇಗೋ ಮಾಡಿ ನಮಗೂ ಪೇಷಂಟ್ಗೆ ಅಂದರೆ ಜ್ಞಾಪಕ ಬರಬೇಕು, ಅವರು ಎಚ್ಚರ ಆಗಬೇಕು ಅನ್ನೋದೇ ನಮ್ಮಿದು. ಸರಿ ಆಯಿತು, ಇದೆಲ್ಲ ಅಲೋ ಇಲ್ಲ ನಮ್ಮ ಹಾಸ್ಪಿಟಲಲ್ಲಿ, ಆದರೂ ನೀವು ರಿಕ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಓಕೆ ಅಂತ ಹೇಳ್ತಾ ಇರ್ತಾರೆ. ಅಲ್ಲೂ ಕಾವೇರಿ ಕುಸುಮನ ಇದು ಮಾಡ್ತಾ ಇರ್ತಾಳೆ, ಅಕ್ಕ ಇದೆಲ್ಲ ಆಗೋದಿಲ್ಲ, ಹೂ ಹಣ್ಣಿಂದೆಲ್ಲ ಎದ್ದೊಳೋದಿಲ್ಲ ಲಕ್ಷ್ಮಿ ಅಂದಾಗ, ನೀನು ಸುಮ್ಮನೆ ಇರು, ಸಿನಿಮಾದಲ್ಲೆಲ್ಲ ಆ ಥರ ಮಾಡೋದಿಲ್ವಾ ಅಂತ ಇಲ್ಲಿ ಕಾವೇರಿನ ಸುಮ್ಮನೆ ಇರಿಸ್ತಾಳೆ ಕುಸುಮ. ಹಾಗೆ ಇನ್ನೊಂದು ಕಡೆ ಕೀರ್ತಿ ಜ್ಯೋತಿಷ್ರನ್ನ ಹುಡ್ಕೊಂಡು ಬಂದಿರ್ತಾಳೆ, ಜಾತಕ ತೋರಿಸ್ಬೇಕು ವೈಷ್ಣವ್ದು ಸತ್ಯನ ಸುಳ್ಳ ಅಂತ ಹೇಳಿ. ಅಲ್ಲಿ ಬಂದು ಯಾರೋ ಕೇಳ್ತಾಳೆ, ಆಗ ಅವರು ಹೇಳ್ತಾರೆ ತುಂಬ ಚೆನ್ನಾಗಿ ಜಾತಕನ ಹೇಳ್ತಾರೆ ಇವರು ಅಂತ. ಅಲ್ಲಿ ಹೋಗಿ ಸ್ವಾಮೀಜಿಗಳನ್ನ ಮೀಟ್ ಮಾಡ್ತಾಳೆ ಕೀರ್ತಿ. ನನ್ನ ಹತ್ರ ಜಾತಕ ಇಲ್ಲ, ಆದರೆ ಅವ್ರ ಹೆಸರು ಅಂದರೆ ಹುಟ್ಟಿದ ದಿನಾಂಕ ಎಲ್ಲ ಇದೆ, ಅದನ್ನು ನೋಡ್ಬಿಟ್ಟು ಏನಾದರೂ ದೋಷ ಇದೆಯಾ ಅಂತ ಹೇಳಿ ಅಂತ ಕೇಳ್ತಾಳೆ. ಹೆಸರು ಹುಟ್ಟಿದ ದಿನಾಂಕ ಎಲ್ಲ ಹೇಳಿದಾಗ ಈ ಜಾತಕದಲ್ಲಿ ಯಾವುದೇ ಥರದ ದೋಷ ಏನೂ ಇಲ್ಲ, ಇದು ರಾಜ ಯೋಗ ಇರುವಂತಹ ಜಾತಕ, ಯಾವ ಕಾರಣಕ್ಕೂ ಇದರಲ್ಲಿ ದೋಷ ಅನ್ನೋದೇ ಬರೋದಿಲ್ಲ ಅಂದಾಗ ಇಲ್ಲಿ ಕೀರ್ತಿಗೆ ಶಾಕ್ ಆಗಿಬಿಡುತ್ತೆ. ಹಳೇದನ್ನೆಲ್ಲ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಇನ್ನೊಂದು ಸರಿ ನೋಡ್ಬಿಟ್ಟು ಹೇಳಿ ಸ್ವಾಮೀಜಿ ಅಂದಾಗ, ನೀವು ಎಷ್ಟು ಜ್ಯೋತಿಷಿ ಹತ್ರ ಹೋಗಿ ತೋರಿಸಿದ್ರು ಇದನ್ನೇ ಹೇಳ್ತಾರೆ, ಚಿನ್ನದಂಥ ಜಾತಕ ಇದು ಅಂದಾಗ ಕಾವೇರಿ ಹೇಳಿರೋ ಎಲ್ಲ ಸುಳ್ಳುಗಳು ಕೀರ್ತಿ ಕಣ್ಮುಂದೆ ಬರ್ತಾ ಇರುತ್ತೆ. ಅದನ್ನೆಲ್ಲ ತುಂಬ ಬೇಜಾರು ಮಾಡಿಕೊಂಡು ಕೀರ್ತಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ವೈಷ್ಣವ್ ಲಕ್ಷ್ಮಿನ ಏಳ್ಸೋದಕ್ಕೆ ಅಂತ ರೂಮೆಲ್ಲ ಡೆಕೋರೇಟ್ ಮಾಡಿರ್ತಾನೆ. ಹಾಸ್ಪಿಟಲಲ್ಲಿರೋ ರೂಮು ಡೆಕೋರೇಟ್ ಮಾಡಿಬಿಟ್ಟು ಹೂ ಥರ ಮನಸ್ಸಿರೋ, ನಿಮಗೆ ಹೂ ಅಂದರೆ ತುಂಬ ಇಷ್ಟ ಅಲ್ವಾ, ನೀವು ಹೇಳ್ತಾ ಇದ್ರೂ ಕೂಡ ನನಗೆ ಗೊತ್ತಾಗುತ್ತೆ, ಆ್ಯನಿವರ್ಸರಿ ದಿನ ನೀವು ಎಷ್ಟು ಅಂದರೆ ಮುದ್ದಾಗಿ ಕಾಣಿಸ್ತಾ ಇದ್ರಿ ಗೊತ್ತಾ, ಚಿಟ್ಟೆ ಥರ ಹಾರ್ತಾ ಇದ್ರಿ, ಆಗಲೇ ಗೊತ್ತಾಯ್ತು ನಿಮಗೆ ಹೂ ಅಂದರೆ ಇಷ್ಟ ಅಂತ. ಇವತ್ತು ನೀವು ನನ್ನ ಮಾತು ಕೇಳಿಸ್ಕೊಳ್ಳೇಬೇಕು, ಹಾಗೆ ನೀವು ಹೇಳಲೇಬೇಕು ಅಂತ ಅಲ್ಲಿ ಕೇಳ್ಕೊತಾ ಇರ್ತಾನೆ ಲಕ್ಷ್ಮೀನ. ಅವರ ಹಳೆಯ ನೆನಪುಗಳನ್ನೆಲ್ಲ ಹೇಳ್ತಾ ಇರ್ತಾನೆ. ಹಾಗೆ ಪ್ರೀತಿನ ಕೂಡ ಎಕ್ಸ್ಪ್ರೆಸ್ ಮಾಡ್ತಾನೆ ವೈಷ್ಣವಲ್ಲಿ. ಹಾಗೆ ಇನ್ನೊಂದು ಕಡೆ ಕೀರ್ತಿ, ಸ್ವಾರ್ಥಿ ಆಂಟಿ ನೀವು, ಕಾವೇರಿ ಆಂಟಿ, ನಿಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮಿಬ್ಬರು ಅಂದರೆ ಲಕ್ಷ್ಮಿ ನನ್ನ ಜೀವನನ ಹಾಳು ಮಾಡಿಬಿಟ್ರಿ ನೀವು ಅಂತ ತುಂಬಾ ಜೋರಾಗಿ ಎಲ್ಲನೂ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ. ನಿಮಗೋಸ್ಕರ ನಮ್ಮ ಜೀವನನ ಹಾಳು ಮಾಡಿಬಿಟ್ರಿ. ಈ ಕಡೆ ಲಕ್ಷ್ಮಿ ವೈಷ್ಣವ್ ಪ್ರೀತಿನ ಪಡ್ಕೊಳ್ಳೋಕ್ಕೂ ಆಗದೆ ಇರೋಕ್ಕೂ ಆಗದೆ ಕಷ್ಟಪಡ್ತಿದ್ದಾಳೆ. ನಾನು ಅದೇ ಥರ ಈ ಥರ ಮಾಡಿಬಿಟ್ರಲ್ಲ, ನಿಮ್ಮನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ವೈಷ್ಣವ್ ಲಕ್ಷ್ಮಿನ ಎಲ್ಲ ಅಂದರೆ ಮೆಮೊರೀಸ್ಗಳನ್ನು ಹೇಳ್ಕೊತಾ ಇರ್ತಾನೆ. ಕೋಪ ಬಂದಾಗ ಮಳೆಯಲ್ಲಿ ನೀವು ಯಾವ ರೀತಿ ನನಗೋಸ್ಕರ ನೆಂದ್ರಿ, ಹಾಗೆ ಸಾರಿ ಅಂತ ಬರೆದಿದ್ರಲ್ಲ, ಆ ಹೂನೆಲ್ಲ ನಾನು ಎತ್ತಿಟ್ಟಿದ್ದೀನಿ, ನಿಮ್ಮಿಂದ ನಾನು ತುಂಬ ಬದಲಾಗಿದ್ದೀನಿ ಮಹಾಲಕ್ಷ್ಮಿ ಅಂತ ವೈಷ್ಣವ್ ಎಲ್ಲನೂ ಹೇಳ್ಕೊತಾ ಇರ್ತಾನೆ. ಈ ಕಡೆ ಕೀರ್ತಿ, ನಮ್ಮ ನೆಮ್ಮದಿನೆಲ್ಲ ಹಾಳು ಮಾಡಿ ನೀವು ನೆಮ್ಮದಿಯಾಗಿದ್ದೀರಲ್ಲ, ನಿಮ್ಮ ನೆಮ್ಮದಿನ ಹಾಳು ಮಾಡದೆ ನಾನು ಬಿಡೋದಿಲ್ಲ ಅಂತ ಅಲ್ಲಿಂದ ಮತ್ತೆ ಜ್ಯೋತಿಷ್ರ ಹತ್ರ ಬರ್ತಾಳೆ. ನೀವಾಗಲೇ ಬರ್ಕೊಟ್ರಲ್ಲ ಆ ಜಾತಕ ನನಗೆ ಕೊಡ್ತೀರಾ ಅಂದ್ಬಿಟ್ಟು ಅಲ್ಲಿಂದ ಜಾತಕನ ಈಸ್ಕೋತಾಳೆ ಕೀರ್ತಿ. ಈಸ್ಕೊಂಡು ಎಲ್ಲರ ಜಾತಕ ಈಗ ನನ್ನ ಕೈಲಿದೆ, ಎಲ್ಲರ ಭವಿಷ್ಯನ ನಾನು ಬರಿತೀನಿ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.